ಸರ್ವೇಭ್ಯೋ ನಮಃ. ಇಲ್ಲಿ ರಾಮನ ದೇವಸ್ಥಾನ ಹಿರೇಮಗಳೂರು ಕೋದಂಡ ರಾಮಚಂದ್ರ ಸ್ವಾಮಿ ದೇವಸ್ಥಾನ. ಇಲ್ಲಿ ವಿಶೇಷ ಸೀತಾಮಾತೆ ರಾಮನ ಬಲಭಾಗಕ್ಕಿದ್ದಾರೆ ಅನ್ನೋದು. ಸಾಮಾನ್ಯವಾಗಿ ರಾಮನ ದೇವಸ್ಥಾನಗಳಲ್ಲಿ, ರಾಮನ ಚಿತ್ರಗಳಲ್ಲಿ ರಾಮಚಂದ್ರ ಪ್ರಭು ಮಧ್ಯದಲ್ಲಿದ್ದರೆ ರಾಮನ ಎಡಗಡೆಗೆ ಸೀತಾಮಾತೆ, ಅಂದರೆ ಇಲ್ಲಿ ರಾಮನ ಬಲಭಾಗಕ್ಕೆ ಸೀತೆ. ಇದು ಒಂದು. ಮತ್ತೊಂದು ವಿಶೇಷ, ಎಲ್ಲ ದೇವಸ್ಥಾನದಲ್ಲಿ, ರಾಮನ ದೇವಸ್ಥಾನದಲ್ಲಿ ಕಾಣುವಂತಹ ಆಂಜನೇಯ ಸ್ವಾಮಿಯ ಮೂರ್ತಿ ಇಲ್ಲಿ ಇಲ್ಲ. ಆಂಜನೇಯನ ಮೂರ್ತಿ ಅಂತ ಪ್ರತಿಷ್ಠೆ ಮಾಡಿಲ್ಲ. ಇದು ಇಲ್ಲಿ ವಿಶೇಷ. ಸೀತಾಮಾತೆ ರಾಮನ ಬಲಭಾಗಕ್ಕಿದ್ದಾರೆ ಅನ್ನೋದು ಮತ್ತು ಆಂಜನೇಯನ ಮೂರ್ತಿ ಇಲ್ಲ ಅನ್ನೋದು ವಿಶೇಷ. ಕಾರಣ ಇದಕ್ಕೆ, ಸೀತಾಮಾತೆ ರಾಮಚಂದ್ರ ಪ್ರಭು ಇವರೆಲ್ಲರಿಗೂ ಮದುವೆಯಾಗಿ ಇವರೆಲ್ಲ ಮದುವೆ ಮುಗಿಸ್ಕೊಂಡು ಮಿಥಿಲಾಪುರದಿಂದ ಅಯೋಧ್ಯೆಗೆ ಹೋಗುವಾಗ ಆ ದಾರಿಯಲ್ಲಿ ಪರಶುರಾಮರು ಬರ್ತಾರೆ. ಪರಶುರಾಮ ರಾಮನ ಪೂರ್ವಾವತಾರ. ದುಷ್ಟ ಕ್ಷತ್ರಿಯರನ್ನು ಪರಶುರಾಮರು ಸಂಹಾರ ಮಾಡ್ತಾಯಿದ್ರು. ರಾಮ ಸೀತಾ ವಿವಾಹ ಸಂದರ್ಭದಲ್ಲಿ ಶಿವಧನಸ್ಸನ್ನು ಮುರಿದಿರ್ತಾನೆ. ಅದನ್ನು ಮುರಿದು ಸೀತಾ ವಿವಾಹವಾಗಿರುತ್ತೆ. ಇದು ಎಲ್ಲ ಕಡೆ ಸುದ್ದಿ ಅಂತ ಹರಡಿರುತ್ತೆ. ಕೇಳಿಸ್ಕೊಂಡ ಪರಶುರಾಮರಿಗೆ, ಈ ಹುಡುಗ ಶಕ್ತಿ ಇದೆ ಅಂತ ಪೂಜ್ಯ ವಸ್ತುವನ್ನೆಲ್ಲ ಮುರಿತಾ ಇದ್ದಾನೆ, ನಾಳೆ ಇವನ ಕೈಗೆ ಅಧಿಕಾರ ಅಂತ ಸಿಕ್ಕಿದ್ರೆ, ಇವತ್ತು ಶಕ್ತಿಯನ್ನು ದುರುಪಯೋಗ ಮಾಡಿ ಪೂಜ್ಯ ವಸ್ತುವನ್ನು ಮುರಿದವನು ನಾಳೆ ಅಧಿಕಾರವನ್ನು ದುರುಪಯೋಗ ಮಾಡಿ ಪ್ರಜಾಹಿಂಸನೆ ಮಾಡ್ತಾನೆ, ದುಷ್ಟ, ರಾಮನನ್ನು ಕೊಂದೇ ಬಿಡಬೇಕು ಅಂತ ಹೇಳಿ ಪರಶುರಾಮರು ರಾಮನ ಸಂಹಾರಕ್ಕಾಗಿ ಬರ್ತಾರೆ. ಅಷ್ಟೊತ್ತಿಗಾಗಲೇ ಮದುವೆ ಎಲ್ಲ ಮುಗಿದಿರುತ್ತೆ. ಇವರೆಲ್ಲ ಅಯೋಧ್ಯೆ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಕಂಡು ಪರಶುರಾಮರು ರಾಮನ ಮೇಲೆ ಯುದ್ಧ ಮಾಡ್ತಾರೆ. ಆದರೆ ಆ ಯುದ್ಧದಲ್ಲಿ ರಾಮನೇ ಪರಶುರಾಮರನ್ನು ಸೋಲಿಸಿಬಿಡ್ತಾನೆ. ಪರಶುರಾಮರು ಕ್ಷತ್ರಿಯರ ಹತ್ರ ಸೋತಿರೋದಿಲ್ಲ. ಮೊದಲನೇ ಸತಿ ರಾಮನಿಂದ ಸೋತಾಗ ಪರಶುರಾಮರಿಗೆ ಜ್ಞಾನೋದಯವಾಗುತ್ತಾರೆ. ನಾನು ವಿಷ್ಣು ಆಗಿರುವಾಗ ಈ ಹುಡುಗ ರಾಮ ನನ್ನನ್ನು ಸೋಲಿಸ್ತಾನೆ ಅಂತಂದರೆ ಈತನು ವಿಷ್ಣುನೇ ಆಗಿರಬೇಕು. ಇವತ್ತು ಕ್ಷತ್ರಿಯನಾಗಿ ವಿಷ್ಣು ರಾಮನ ರೂಪದಲ್ಲಿ ಅವತಾರ ಮಾಡಿದ್ದಾನೆ. ಇನ್ನು ಕ್ಷತ್ರಿಯರನ್ನು ನಾವು ಕೊಲ್ಲಬೇಕಿಲ್ಲ, ಇನ್ನು ಆತ ಕ್ಷತ್ರಿಯರನ್ನು ಆತ ನೋಡ್ಕೊತಾನೆ ಅಂತ ಪರಶುರಾಮರಿಗೆ ಅನ್ನಿಸಿ ಅವರಲ್ಲಿದ್ದ ವಿಷ್ಣುವಿನ ಅಂಶವನ್ನು ರಾಮನಿಗೆ ಒಪ್ಪಿಸಿ ತಮ್ಮ ಅವತಾರ ಸಮಾಪ್ತಿ ಮಾಡ್ತಾರೆ. ಅಲ್ಲಿಂದ ಮುಂದೆ ಪರಶುರಾಮರು ಕ್ಷತ್ರಿಯರ ಸಂಹಾರಕರಾಗಿಲ್ಲ. ಈ ಪ್ರಸಂಗದಲ್ಲಿ ರಾಮ ಮತ್ತು ಸೀತಾಮಾತೆ ಹತ್ರ ಒಂದು ಪ್ರಾರ್ಥಿಸ್ತಾರೆ. ಏನು ಅಂದರೆ, ನೀವೇನು ದಂಪತಿಗಳು ಅಂತಾದರೆ, ವಿವಾಹ ಅಂತ ಏನು ನಡೀತು ಮಿಥಿಲಾಪುರದಲ್ಲಿ, ಆ ವಿವಾಹ ಮುಹೂರ್ತಕ್ಕೆ ನಿಮ್ಮನ್ನು ಬಂದು ನೋಡೋಕ್ಕಾಗಿಲ್ಲ, ನನಗೆ ಆ ದರ್ಶನ ಬೇಕು, ನೀವು ದಂಪತಿಗಳಾಗ್ತಾ ಇದ್ದದ್ದನ್ನು ನೋಡಬೇಕು ಎಂಬುದು ಅವರ ಪರಶುರಾಮರ ಪ್ರಾರ್ಥನೆ ಆಗಿರುತ್ತೆ. ಇದನ್ನೇ ಪ್ರಾರ್ಥಿಸೋದಕ್ಕೆ ಕಾರಣ, ನಾವು ಅವತಾರಗಳು ಅಂತ ನೋಡಿದ್ರೆ ವಿಷ್ಣುವಿನ ದಶಾವತಾರದಲ್ಲಿ ರಾಮಾವತಾರ ಅನ್ನೋದು 7ನೇ ಅವತಾರ. ಇದಕ್ಕೂ ಹಿಂದಿನ 6 ಅವತಾರ, ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ ಅಂತ 6 ಆಗಿದ್ದರೂ ಸಹ ಆ ಯಾವ ಅವತಾರಗಳಲ್ಲೂ ವಿವಾಹ ಪ್ರಸಂಗ ಅಂತ ಬಂದಿಲ್ಲ. ವಿವಾಹ ಪ್ರಸಂಗ ಅನ್ನೋದು ರಾಮಾವತಾರದಲ್ಲೇ ಮೊದಲು ಬಂದದ್ದು. ಇನ್ನೂ ವಿಶೇಷ ರಾಮಾವತಾರಕ್ಕೆ ಏನಪ್ಪ ಅಂದರೆ, ಎಲ್ಲ ಅವತಾರದಲ್ಲಿ ವಿಷ್ಣು ಅಷ್ಟೇ ಅವತಾರ ಮಾಡಿದರೆ, ರಾಮಾವತಾರದಲ್ಲಿ ವಿಷ್ಣುವಿನ ಪರಿವಾರವೆಲ್ಲ ಅವತಾರ ಮಾಡಿದ್ದಾರೆ. ವಿಷ್ಣು ರಾಮನಾಗಿ, ಲಕ್ಷ್ಮೀ ಸೀತೆಯಾಗಿ, ಆದಿಶೇಷ ಲಕ್ಷ್ಮಣನಾಗಿ, ಶಂಖಚಕ್ರಗಳು ಭರತ ಶತ್ರುಘ್ನರಾಗಿ ಅಂತ ಹೀಗೆ ವಿಷ್ಣುವಿನ ಪರಿವಾರವೆಲ್ಲ ಬಂದು ಇಲ್ಲಿ ಎಲ್ಲರೂ ಒಟ್ಟಿಗೆ ರಾಮನ ಜೊತೆಯಲ್ಲಿ ಮದುವೆಯನ್ನು ಕೂಡ ಆಗ್ತಿದ್ದಾರೆ. ಸೊ ಈ ಮದುವೆ ಮನುಷ್ಯ ಸಾಮಾನ್ಯರಿಗೆ, ರಾಮಸೀತೆಯರು ಮತ್ತು ಅವರ ತಮ್ಮಂದಿರಿಗೆ, ಇವರ ತಂಗಿಯರಿಗೆ ಮದುವೆ ಅಂತ ಭಾವಿಸಿದರೆ, ಋಷಿಗಳಿಗೆ, ದೇವತೆಗಳಿಗೆ ಅದು ಲಕ್ಷ್ಮೀ ಮತ್ತು ನಾರಾಯಣನ ಮತ್ತು ಅವನ ಪರಿವಾರಕ್ಕೆ ನಡೀತಾ ಇರುವಂಥ ವಿವಾಹ. ಇದು ಯಾವ ಅವತಾರದಲ್ಲೂ ಇಲ್ಲದಂಥ ಭಾಗ್ಯ. ಇದೊಂದು ಸತಿ ನಡೀತಾ ಇರೋದು ಅಂತ ಹೇಳಿ ದೇವತೆಗಳು, ಋಷಿಗಳೆಲ್ಲ ಮಿಥಿಲಾಪುರಕ್ಕೆ ಬಂದಿದ್ದರು. ಎಲ್ಲರಿಗೂ ಅವರ ಕಲ್ಯಾಣ ಸೇವೆ ಅಂತ ಸಿಕ್ಕಿತ್ತು. ಪರಶುರಾಮರಿಗೆ ವಿಷಯ ಕೇಳಿದಾಗ ಅರ್ಥ ಆಗಿರಲಿಲ್ಲ ರಾಮ ಯಾರು ಅಂತ. ಈಗ ಯುದ್ಧದಲ್ಲಿ ಸೋತ ಮೇಲೆ ರಾಮನ ನಿಜ ಸ್ವರೂಪ ಅರ್ಥ ಆಗಿದೆ. ಹಾಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಅಪ್ಪ ರಾಮ, ನಿಮ್ಮನ್ನು ಎಲ್ಲರೂ ಲಕ್ಷ್ಮೀನಾರಾಯಣರು ಅಂತ ಹೇಳಿ ದೇವತೆಗಳ ಋಷಿಗಳೆಲ್ಲ ಅಲ್ಲಿ ನೋಡಿದ್ದಾರೆ. ನಾನೊಬ್ಬ ಈ ದರ್ಶನದಿಂದ ವಂಚಿತ, ನನಗೆ ಆ ದರ್ಶನ ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಸೀತಾಮಾತೆಯನ್ನು ಪುನಃ ತನ್ನ ಬಲಭಾಗಕ್ಕೆ ನಿಲ್ಲಿಸಿಕೊಂಡು, ಮುಹೂರ್ತದಲ್ಲಿ ಅಮ್ಮನವರು ಬಲಭಾಗದಲ್ಲಿದ್ದರು ಅನ್ನೋದನ್ನು ಹಾಗೆ ನಿಲ್ಲಿಸಿ ತೋರಿಸಿರ್ತಾನೆ. ಹಾಗಾಗಿ ಇಲ್ಲಿ ರಾಮನಿಗೆ ಕಲ್ಯಾಣ ರಾಮ ಅಂತ ಹೆಸರು. ಕಲ್ಯಾಣ ಸೇವೆಯನ್ನು ಪರಶುರಾಮರಿಗೆ ಕೊಟ್ಟಂಥ ಪ್ರಸಂಗ. ಇವತ್ತು ನಾವು ಈ ಪ್ರಸಂಗವನ್ನೇ ಆಧಾರವಾಗಿಟ್ಟುಕೊಂಡು ನಾವು ಆರತಕ್ಷತೆ ಅಂತ ಮಾಡ್ತಾಯಿದ್ದೀವಿ. ಮದುವೆಗಳಲ್ಲಿ ಆರತಕ್ಷತೆ ಅನ್ನೋ ಸಂಪ್ರದಾಯ ರಾಮಾಯಣದ ಈ ಪ್ರಸಂಗವನ್ನು ಆಧರಿಸೇ ಬಂದದ್ದು. ಮುಹೂರ್ತಕ್ಕೆ ಬಂದಿದ್ದರೆ ಪರಶುರಾಮರಿಗೆ ಯಾವ ದರ್ಶನ ಸಿಕ್ಕಿರ್ತಿತ್ತೋ ಅದನ್ನು ತಡವಾಗಿ ಬಂದ ಮೇಲೆ ಕೇಳಿದ್ದಕ್ಕೆ ರಾಮ ಅನುಗ್ರಹ ಹೇಗೆ ಮಾಡಿದನು, ಹಾಗೆ ಮುಹೂರ್ತಕ್ಕೆ ಬನ್ನಿ ಅಂತ ನಾವು ಆಹ್ವಾನ ಮಾಡುವಾಗ, ಮದುವೆಗಳಿಗೆ ಆಹ್ವಾನ ಮಾಡುವಾಗ ಆ ಪತ್ರಿಕೆಯಲ್ಲಿ ಮುಹೂರ್ತವನ್ನು ಉಲ್ಲೇಖಿಸಿ ಕೊಟ್ಟಿರ್ತೀವಿ. ಯಾರಿಗೆ ಮದುವೆ, ಯಾವತ್ತು ಮದುವೆ, ಎಲ್ಲಿ ಮದುವೆ ಅನ್ನೋ ಮಾಹಿತಿಯನ್ನು ಕೊಡುವಾಗ ಮುಹೂರ್ತ ಎಷ್ಟೊತ್ತಿಂದ ಇಷ್ಟೊತ್ತು ಅಂತ ಕೂಡ ಇರುತ್ತೆ. ಕರೆಯೋರ ಉದ್ದೇಶ ಏನು, ಈ ಹೊತ್ತಿಗೆ ಈ ಹಿರಿಯರು ನಮ್ಮ ಮಕ್ಕಳನ್ನು ದಂಪತಿಗಳಾಗುವಾಗ ಬಂದು ಆಶೀರ್ವಾದ ಮಾಡಲಿ ಅನ್ನೋದು. ಆದರೆ ಅವ್ರು ಅನಿವಾರ್ಯ ಕಾರಣಗಳೆಲ್ಲ ಆ ಹೊತ್ತಿಗೆ ಬರೋಕ್ಕಾಗೋದಿಲ್ಲ. ಒಂದು ಪಕ್ಷ ಅವರು ಮುಹೂರ್ತಕ್ಕೆ ಬಂದಿದ್ದರೆ ಅವರ ಕೈಗೆ ಅಕ್ಷತೆ ಕೊಡ್ತೀವಿ, ಇನ್ನೇನು ಮಾಂಗಲ್ಯ ಧಾರಣೆ ಆಗುತ್ತೆ ಅನ್ನುವಾಗ ಅಕ್ಷತೆಯನ್ನು ತಗೊಂಡು ಅವರು ಆಶೀರ್ವಾದ ಮಾಡ್ತಾರೆ. ಸುಮಂಗಲಿಯರ ಕೈಯಲ್ಲಿ ಒಂದು ಆರತಿ ಅಂತ ಕೂಡ ಮಾಡಿಸ್ತಾರೆ, ದಂಪತಿಗಳಿಗೊಂದು ಆರತಿ ಆಗಲಿ ಅಂತ. ಸೊ ಈ ಆರತಿ ಮತ್ತು ಅಕ್ಷತೆಯನ್ನು ಮುಹೂರ್ತದಲ್ಲಿ ಅವ್ರು ಬಂದಿದ್ದರೆ ಮಾಡಿರೋರು. ಪರಶುರಾಮರಂತೆ ಮುಹೂರ್ತಕ್ಕೆ ಬಂದಿದ್ದರೆ ರಾಮಸೀತೆಯರನ್ನು ಹೀಗೆ ನೋಡಿರೋರು. ತಡವಾಗಿ ಬಂದ ಪರಶುರಾಮರಿಗೂ ರಾಮ ಹೇಗೆ ಮುಹೂರ್ತದ ಸೇವೆಯನ್ನು ಅನುಗ್ರಹಿಸಿದನು, ಹಾಗೆ ತಡವಾಗಿ ಬಂದವರಿಗೂ ಕೂಡ ಆರತಿ ಮತ್ತು ಅಕ್ಷತೆಗೆ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ಅದೇ ಹೆಸರನ್ನು ಕಾರ್ಯಕ್ರಮ ಮಾಡಿ ಆರತಿ, ಅಕ್ಷತೆ, ಆರತಕ್ಷತೆ ಅನ್ನೋ ಸಂಪ್ರದಾಯವನ್ನು ರಾಮಾಯಣದ ಈ ಪ್ರಸಂಗವನ್ನೇ ಆಧರಿಸಿ ಅದು ಇವತ್ತು ಮನೆಯಲ್ಲಿ ಬಂದಿದೆ.